Dear students, welcome to Kalarava Tutorials Chitradurga. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಏನು ಸೈನ್ಸ್ ಮಾಡಲ್ ಕ್ವಶನ್ ಪೇಪರ್ಸ್ 2 ಮಾಡಲನ್ನು ನಾನು ಹಾಕಿದ್ನೋ ಇಂಗ್ಲೀಷ್ ಮೀಡಿಯಮ್ದು. ಸೊ ಅದರ ಒಂದು ಕಂಟಿನ್ಯೂಷನ್ ಪಾರ್ಟ್ ಇದು. 21 to 28 ಕ್ವಶನ್ಸ್ ಏನಿದ್ವೋ ಅದನ್ನು ಆನ್ಸರನ್ನು ಇಲ್ಲಿ ಮಾಡಿ ಹಾಕ್ತಾ ಇದ್ದೀನಿ. ಬಹಳಷ್ಟು ಸ್ಟೂಡೆಂಟ್ಸು ಸರ್ 21 to 28 ಕ್ವಶನ್ಸನ್ನು ಆನ್ಸರ್ ಮಾಡಿ ಹಾಕಿ ಅಂತ ಭಾಳ ಜನ ಕೇಳಿದರು. ಹಾಗಾಗಿ ಇವತ್ತು ನಾನು ಈಗ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈಗ ನೋಡ್ತಾ ಹೋಗೋಣ. ಇದರಲ್ಲಿ ಆನ್ಸರ್ ದ ಕ್ವಶನ್ಸ್ ಫ್ರಮ್ 21 to 28 ಇನ್ ದ ಸ್ಪೇಸ್ ಪ್ರೊವೈಡೆಡ್ ಅಂತ ಇದೆ. ಲಿಸ್ಟ್ ದ ಫಿಸಿಕಲ್ ಚೇಂಜಸ್ ದಟ್ ಅಕರ್ ಡ್ಯೂರಿಂಗ್ ಪ್ಯೂಬರ್ಟಿ. ಸೊ ಪ್ರೌಢಾವಸ್ಥೆ ಪ್ಯೂಬರ್ಟಿನಲ್ಲಿ ಯಾವ್ಯಾವ ಫಿಸಿಕಲ್ ಚೇಂಜಸ್ ಆಗ್ತದೆ ಬಾಡಿನಲ್ಲಿ ಅಂತ ಇದೆ. ಸೊ ಈಗ ಅದನ್ನು ನೋಡೋಣ. ಇದರಲ್ಲಿ ಇನ್ಕ್ರೀಸ್ ಇನ್ ಹೈಟ್, ಚೇಂಜ್ ಇನ್ ಬಾಡಿ ಶೇಪ್, ವಾಯ್ಸ್ ಚೇಂಜ್ ಆಗ್ತದೆ, ಇನ್ಕ್ರೀಸ್ಡ್ ಇನ್ ಆಕ್ಟಿವಿಟಿ ಆಫ್ ಸ್ವೆಟ್ ಆ್ಯಂಡ್ ಸೆಬಾಷಿಯಸ್ ಗ್ಲ್ಯಾಂಡ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ಸೆಕ್ಸ್ ಆರ್ಗನ್ಸ್. ಸೊ ದೀಸ್ ಆರ್ ದ ಚೇಂಜಸ್ ಇನ್ ದ ಪ್ಯೂಬರಿಟಿ. ಸೊ ಪ್ಯೂಬರಿಟಿನಲ್ಲಿ ಇವೆಲ್ಲ ಚೇಂಜಸ್ ಆಗ್ತದೆ. ಸೊ ಇದರಲ್ಲಿ ಯಾವ್ದಾರು ನೆನ್ಪಿಟ್ಕೊಂಡು ಅಟ್ಲೀಸ್ಟ್ ಒಂದು 3-4 ನೀವು ಬರೀಬೇಕಾಗ್ತದೆ. ನೆಕ್ಸ್ಟ್, ರೈಟ್ ಎನಿ 2 ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೌಂಡ್ ಇನ್ ಅಡೋಲಸೆನ್ಸ್ ಸೈಕಾಲಜಿಕಲ್ ಡೆವಲಪ್ಮೆಂಟ್ ಅಂತ ಇದೆ. ಅಂದರೆ ಅವರ ಸೈಕಾಲಜಿಕಲ್ ಡೆವಲಪ್ಮೆಂಟ್ ಅಂದರೆ ಮಾನಸಿಕ ಸಾಮರ್ಥ್ಯ, ಮನಸ್ಸಿನಲ್ಲಿ ಏನೇನು ಬದಲಾವಣೆಗಳಾಗ್ತವೆ, ಯಾವ ರೀತಿ ಆಗ್ತದೆ ಅಡೋಲಸೆನ್ಸಲ್ಲಿ ಅಂತ ಇದೆ. ಸೊ ಅಡೋಲಸೆನ್ಸಲ್ಲಿ ಆರ್ ಮೋರ್ ಇಂಡಿಪೆಂಡೆಂಟ್, ಅವರು ಇಂಡಿಪೆಂಡೆಂಟ್ ಫ್ರೀ ಆಗಿರೋಕ್ಕೆ ಬಳಸ್ತಾರೆ. ದ್ಯಾನ್ ಬಿಫೋರ್, ಮೊದಲಿಗಿಂತಲೂ ಚಿಕ್ಕ ಹುಡುಗರಿಗಿಂತ ಅಡೋಲಸೆನ್ಸ್ ಆದ ತಕ್ಷಣ ಅವರು ಅಂದರೆ ವಯಸ್ಕರ ಆದ ತಕ್ಷಣ 13-14 ಏಜಲ್ಲಿ ಅಡೋಲಸೆನ್ಸು ಮೋರ್ ಇಂಡಿಪೆಂಡೆಂಟ್ ಆಗಿರೋಕ್ಕೆ ಬಯಸ್ತಾರೆ. ಆ್ಯಂಡ್ ಆರ್ ಆಲ್ಸೋ ಸೆಲ್ಫ್ ಕಾನ್ಷಿಯಸ್, ಅವ್ರ ಸ್ವಂತ ಕಾನ್ಫಿಡೆನ್ಸ್ ಅವ್ರಿಗೆ ಭಾಳ ಇರ್ತದೆ. ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ದೇ ಟೆಂಡ್ ಟು ಸ್ಪೆಂಡ್ ಕನ್ಸಿಡರಬಲ್ ಟೈಮ್ ಥಿಂಕಿಂಗ್. ಅವರಿಗೆ ಯೋಚನೆ ಮಾಡ್ತಕ್ಕಂತಹ ಒಂದು ಶಕ್ತಿ ಬೆಳೀತಾ ಹೋಗ್ತದೆ. ಸೊ ಥಿಂಕಿಂಗಲ್ಲಿ ಜಾಸ್ತಿ ಟೈಮನ್ನು ಅವರು ಸ್ಪೆಂಡ್ ಮಾಡ್ತಾ ಹೋಗ್ತಾರೆ. ಸೊ ಈ ಆನ್ಸರ್ನ ನೀವು ಅಲ್ಲಿ ಬರೀಬೇಕಾಗ್ತದೆ. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಡಸ್ ಎಲೆಕ್ಟ್ರಿಸಿಟಿ ಫ್ಲೋಸ್ ಥ್ರೂ ದ ಪ್ಯೂರ್ ವಾಟರ್? ಇಫ್ ನಾಟ್, ವಾಟ್ ಮಸ್ಟ್ ಬಿ ಡನ್ ಟು ಮೇಕ್ ದ ಕಂಡಕ್ಟರ್? ನೋಡಿ, ಪ್ಯೂರ್ ವಾಟರ್, ಡಿಸ್ಟಿಲ್ಡ್ ವಾಟರ್ ಅಂತ ಕರಿತೀವಿ, ಫಿಲ್ಟರ್ ವಾಟರ್, ಅದರಲ್ಲಿ ಎಲೆಕ್ಟ್ರಿಸಿಟಿ ಫ್ಲೋ ಆಗುತ್ತಾ? ಇಲ್ಲ, ಪ್ಯೂರ್ ವಾಟರ್, ಡಿಸ್ಟಿಲ್ಡ್ ವಾಟರಲ್ಲಿ ಎಲೆಕ್ಟ್ರಿಸಿಟಿ ಫ್ಲೋ ಆಗೋದಿಲ್ಲ. ಯಾಕೆ ಅಂತಂದರೆ, ಇನ್ನು ಎಲೆಕ್ಟ್ರಿಸಿಟಿ ಡಸ್ ನಾಟ್ ಫ್ಲೋ ಥ್ರೂ ದ ಪ್ಯೂರ್ ವಾಟರ್. ವಾಟ್ ಮಸ್ಟ್ ಬಿ ಡನ್ ಟು ಮೇಕ್ ಇಟ್ ಕಂಡಕ್ಟರ್? ನೋಡ್ರಿ, ವೆನ್ ಸಾಲ್ಟ್ ಈಸ್ ಆಡೆಡ್ ಟು ಇಟ್ ಬಿಕಮ್ಸ್ ದ ಕಂಡಕ್ಟರ್ ಆ್ಯಂಡ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ನೋಡಿರಿ, ಸಾಲ್ಟನ್ನು ಆಡ್ ಮಾಡಬೇಕು. ಅಂದರೆ ಪ್ಯೂರ್ ವಾಟರ್ ಅಂದರೆ ನಮ್ಮ ಟ್ಯಾಪ್ ವಾಟರ್ ಅಲ್ಲ, ನಲ್ಲಿ ನೀರಲ್ಲ. ನಲ್ಲಿ ನೀರಲ್ಲಿ ಎಷ್ಟೋ ಸಾಲ್ಟ್ಸು ಡಿಸಾಲ್ವ್ ಆಗಿರುತ್ತೆ, ಕರಗಿರುತ್ತೆ. ಹಾಗಾಗಿ ಅದರಲ್ಲಿ ಕರೆಂಟ್ ಪಾಸ್ ಆಗುತ್ತೆ. ಆದರೆ ಪ್ಯೂರ್ ವಾಟರ್ ಯಾವುದೇ ಸಾಲ್ಟ್ ಕರಗದೇ ಇದ್ದರೆ ಅದರಲ್ಲಿ ಕರೆಂಟ್ ಪಾಸ್ ಆಗಲ್ಲ. ಅದು ಕರೆಂಟ್ ಪಾಸ್ ಆಗಬೇಕು ಅಂದರೆ ಏನು ಮಾಡಬೇಕು? ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡಿದರೆ ಕರೆಂಟು ಪಾಸ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ಗುಡ್ ಕಂಡಕ್ಟರ್ಸ್ ಆ್ಯಂಡ್ ಪೂರ್ ಕಂಡಕ್ಟರ್ಸ್ ಅಂತ ಇದೆ. ನೋಡಿ, ಗುಡ್ ಕಂಡಕ್ಟರ್ಸ್ ಅಂದರೆ ಯಾವುದು? ದ ಮೆಟೀರಿಯಲ್ಸ್ ವಿಚ್ ಅಲೋಸ್ ಎಲೆಕ್ಟ್ರಿಕ್ ಕರೆಂಟ್ ಟು ಪಾಸ್ ಥ್ರೂ ದೆಮ್ ಆರ್ ಕಾಲ್ಡ್ ಗುಡ್ ಕಂಡಕ್ಟರ್ಸ್. ಇಷ್ಟು ಬಂದರೆ 1 ಮಾರ್ಕ್ಸು. ದ ಮೆಟೀರಿಯಲ್ಸ್ ಯಾವುವು ಎಲೆಕ್ಟ್ರಿಕ್ ಕರೆಂಟನ್ನು ತಮ್ಮ ಥ್ರೂ ಪಾಸ್ ಮಾಡಲಿಕ್ಕೆ ಅಲೋ ಮಾಡ್ತಾವೋ, ಹರಿಯಕ್ಕೆ ಬಿಡ್ತಾವೋ, ಅವನ್ನ ಗುಡ್ ಕಂಡಕ್ಟರ್ಸ್ ಅಂತ ಕರಿತೀವಿ ನಾವು. ದ ಮೆಟೀರಿಯಲ್ಸ್ ವಿಚ್ ಡು ನಾಟ್ ಅಲೋಸ್ ದ ಎಲೆಕ್ಟ್ರಿಕ್ ಕರೆಂಟ್ ಟು ಪಾಸ್ ಥ್ರೂ ದೆಮ್ ಆರ್ ಕಾಲ್ಡ್ ದ ಪೂರ್ ಕಂಡಕ್ಟರ್ಸ್. ಯಾವ ಹರಿಯೋದಕ್ಕೆ ಬಿಡೋದಿಲ್ವೋ ಅವು ಪೂರ್ ಕಂಡಕ್ಟರ್ಸು. ನೋಡಿರಿ, ಗುಡ್ ಕಂಡಕ್ಟರ್ಸ್ ಅಂದರೆ ಕಾಪರ್ ವೈರು, ಐರನ್ನು, ಸಿಲ್ವರ್ ವೈರು, ಗೋಲ್ಡು, ಇವೆಲ್ಲವೂ ಸಹ ಅಲ್ಯೂಮಿನಿಯಂ ವೈರ್ಸು, ಇವೆಲ್ಲ ಗುಡ್ ಕಂಡಕ್ಟರ್ಸು, ಕರೆಂಟನ್ನು ಪಾಸ್ ಮಾಡ್ತವೆ. ಬಟ್ ಇವು ಕೆಲವು ಗಾಜು, ಪ್ಲ್ಯಾಸ್ಟಿಕ್ಕು, ವುಡ್ಡು, ಇವ್ಯಾವು ಸಹ ಕರೆಂಟನ್ನು ಪಾಸ್ ಮಾಡೋದಿಲ್ಲ. ಅದಕ್ಕೆ ಅವು ಪೂರ್ ಕಂಡಕ್ಟರ್ಸ್ ಆಗಿರ್ತವೆ. ಎಕ್ಸಾಂಪಲ್ ಕೇಳಿದ್ರೂ ಸಹ ನೀವು ಬರೀಬೇಕು ಅದನ್ನು ಅಷ್ಟೇ. ಡ್ರಾ ಎ ಲೈನ್ ಡಯಾಗ್ರಾಮ್ಸ್ ಆಫ್ ರೆಗ್ಯುಲರ್ ಆ್ಯಂಡ್ ಇರೆಗ್ಯುಲರ್ ರಿಫ್ಲೆಕ್ಷನ್. ನೋಡಿರಿ, ರೆಗ್ಯುಲರ್ ರಿಫ್ಲೆಕ್ಷನ್ ಅಂದರೆ ಸ್ಮೂತ್ ಸರ್ಫೇಸ್ ಇದ್ದರೆ, ನೈಸ್ ಆಗಿರೋ ಸರ್ಫೇಸ್ ಇದ್ದರೆ ರೆಗ್ಯುಲರ್ ರಿಫ್ಲೆಕ್ಷನ್ ಆಗ್ತದೆ, ಅಂದರೆ ಮಿರರ್ ಥರ. ಇರೆಗ್ಯುಲರ್ ರಿಫ್ಲೆಕ್ಷನ್ ಅಂತಂದರೆ ಈ ಬಂಡೆ ಥರ ಉರುಕಾಗಿದ್ದರೆ, ರಾಕ್ ಸರ್ಫೇಸ್ ಏನಿರ್ತದೋ ಅದರಲ್ಲಿ ಇರೆಗ್ಯುಲರ್ ರಿಫ್ಲೆಕ್ಷನ್ ಆಗ್ತದೆ. ಅದರದ್ದು ಡಯಾಗ್ರಾಮ್ ಕೇಳಿದ್ದಾರೆ. ನೋಡಿರಿ, ರೆಗ್ಯುಲರ್ ರಿಫ್ಲೆಕ್ಷನ್ ಹೆಂಗೆ ಲೈಟ್ ರೇಸ್ ಬರ್ತಾವೋ ಹಂಗೆ ರಿಫ್ಲೆಕ್ಷನ್ ಆಗಿ ಹೋಗ್ತವೆ. ಇದು ಸ್ಮೂತ್ ಸರ್ಫೇಸ್ ಇರುತ್ತೆ. ಇರೆಗ್ಯುಲರ್ ರಿಫ್ಲೆಕ್ಷನ್ ಅಂದರೆ ರಫ್ ಸ್ಪೇಸ್ ಇರುತ್ತೆ, ಹೆಂಗೆ ಬೇಕು ಹಂಗೆ ಹೋಗ್ತವೆ. ಬಿದ್ದು ಬೆಳಕಿನ ಕಿರಣ ಬೀಳೋದು ಮಾತ್ರ ಲೈಟ್ ರೇಸ್ ಬೀಳ್ತದೆ, ಆದರೆ ಹೋಗ್ಬೇಕಾದ್ರೆ ರಿಫ್ಲೆಕ್ಷನ್ ಸರಿಯಾಗಿ ಆಗೋದಿಲ್ಲ. ಈ ಚಿತ್ರವನ್ನು ನೀವು ಕೇಳಿದರೆ ಬರೀಬೇಕಲ್ಲಿ. ನೆಕ್ಸ್ಟ್, ರೈಟ್ ದ ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್. ನೋಡಿರಿ, ರಿಫ್ಲೆಕ್ಷನ್ ಆಫ್ ಲೈಟ್ಗೆ ಎರಡು ಲಾಸ್ ಇದೆ. ದಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ದ ಆಂಗಲ್ ಆಫ್ ರಿಫ್ಲೆಕ್ಷನ್. ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂದರೆ ಇವು ಬೀಳಬೇಕಾದ್ರೆ ಒಂದು ಆ್ಯಂಗಲನ್ನು ಫಾರ್ಮೇಷನ್ ಮಾಡ್ತವೆ ನಾರ್ಮಲ್ ಜೊತೆಗೆ. ರಿಫ್ಲೆಕ್ಷನ್ ಆಗ್ತಾ ಆದಮೇಲೆ ಇದು ಸಹ ಒಂದು ಆ್ಯಂಗಲ್ನ ಫಾರ್ಮೇಷನ್ ಮಾಡ್ತದೆ. ಅವೆರಡು ಈಕ್ವಲ್ ಇರುತ್ತೆ ಅಂತ ಅರ್ಥ ಯಾವಾಗಲೂ. ಸೊ ಅದನ್ನು ಆಬ್ಜೆಕ್ಟಿವ್ ಟೈಪಲ್ಲೂ ಕೂಡ ಕೇಳ್ತಾರೆ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿರುತ್ತೋ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಕೂಡ ಅಷ್ಟೇ ಇರುತ್ತೆ. ಒಂದೊಂದ್ಸಲ ಕೇಳ್ಬೋದು, ಆಂಗಲ್ ಆಫ್ ಇನ್ಸಿಡೆನ್ಸ್ 30 ಡಿಗ್ರಿ ಇದ್ದರೆ ಆಂಗಲ್ ಆಫ್ ರಿಫ್ಲೆಕ್ಷನ್ ಎಷ್ಟಿರುತ್ತೆ ಅಂತ ಕೇಳ್ಬೋದು. ಅದು 30ನೇ ಇರುತ್ತೆ. ಇದು 40 ಕೊಟ್ಟರೆ ಅದು 40ನೇ ಇರುತ್ತೆ. ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ದ ಆಂಗಲ್ ಆಫ್ ರಿಫ್ಲೆಕ್ಷನ್. ನೆಕ್ಸ್ಟ್, ದ ಇನ್ಸಿಡೆಂಟ್ ರೇ, ದ ನಾರ್ಮಲ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆ್ಯಂಡ್ ದ ರಿಫ್ಲೆಕ್ಟೆಡ್ ರೇ ಆಲ್ ಲೈ ಇನ್ ದ ಸೇಮ್ ಪ್ಲೇನ್.
ನೋಡಿರಿ, ಇನ್ಸಿಡೆಂಟ್ ರೇ ಅಂದರೆ ಇಲ್ಲೇನು ಬೀಳ್ತಾ ಇದೆಯಲ್ಲ ಈ ರೇ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಅಂದರೆ ಈ ರೇ. ಇದ್ರ ಮಧ್ಯದಲ್ಲಿ ಒಂದು ಲೈನನ್ನು ನಾವು ಹಿಂಗೆ ಡ್ರಾ ಮಾಡಿರ್ತೀವಿ ಪರ್ಪೆಂಡಿಕ್ಯುಲರ್ ಆಗಿ, ಅದನ್ನು ನಾರ್ಮಲ್ ಅಂತ ಕರಿತೀವಿ. ಅವೆಲ್ಲವೂ ಒಂದೇ ಸೇಮ್ ಪ್ಲೇನಲ್ಲಿ ಇರುತ್ತೆ ಅಂತ ಅರ್ಥ ಅಷ್ಟೆ. ಸೊ ನೆಕ್ಸ್ಟ್, ವಾಟ್ ಈಸ್ ಮರ್ಕ್ಯುರಿ ಇನ್ ದ ಸೋಲಾರ್ ಸಿಸ್ಟಮ್ ಸೋ ಡಿಫಿಕಲ್ಟ್ ಟು ಐಡೆಂಟಿಫೈ ಅಂತ ಇದೆ. ವೈ ಈಸ್ ಮರ್ಕ್ಯುರಿ ಈಸ್ ಇನ್ ದ ಸೋಲಾರ್ ಸಿಸ್ಟಮ್ ಸೋ ಡಿಫಿಕಲ್ಟ್ ಟು ಐಡೆಂಟಿಫೈ ಅಂತ ಇದೆ. ಮರ್ಕ್ಯುರಿನ ನಾವು ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅದು ಸನ್ಗೆ ಭಾಳ ನಿಯರೆಸ್ಟ್ ಇದೆ ಪ್ಲ್ಯಾನೆಟು. ಹಾಗಾಗಿ ಸೊ ಆ ಪ್ಲ್ಯಾನೆಟ್, ಬಿಕಾಸ್ ಮರ್ಕ್ಯುರಿ ಈಸ್ ಅ ವೆರಿ ಕ್ಲೋಸ್ ಟು ಸನ್, ಭಾಳ ಹತ್ರದಲ್ಲಿದೆ ಸನ್ಗೆ, ಅದು ಇಟ್ ಈಸ್ ಡಿಫಿಕಲ್ಟ್ ಟು ಅಬ್ಸರ್ವ್ ಇಟ್ ಅಟ್ ಆ್ಯಸ್ ದ ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ಹಿಡನ್ ಇನ್ ದ ಗ್ಲೇರ್ ಆಫ್ ದ ಸನ್ನಿನ ಗ್ಲೇರ್ ಸಿಕ್ಕಾಪಟ್ಟೆ ಬೆಳಕಿರ್ತದಲ್ಲ, ಹಾಗಾಗಿ ಅದರೊಳಗಡೆ ಮುಚ್ಚೋಗ್ಬಿಟ್ಟಿರ್ತದೆ, ಅದು ಗ್ಲೇರಲ್ಲಿ ಕಾಣೋದಿಲ್ಲ, ಅದಕ್ಕೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ. ವಾಟ್ ಈಸ್ ಫುಲ್ ಮೂನ್ ಡೇ ಆ್ಯಂಡ್ ನ್ಯೂ ಮೂನ್ ಅಂತ ಕೇಳಿದರೆ, ಫುಲ್ ಮೂನ್ ಡೇ ಅಂತಂದರೆ ದ ಡೇ ಆನ್ ವಿಚ್ ದ ಹೋಲ್ ಡಿಸ್ಕ್ ಆಫ್ ದ ಮೂನ್ ಈಸ್ ವಿಸಿಬಲ್. ಈ ಚಂದ್ರ ಪೂರ್ಣ ಕಾಣಿಸ್ತಾ ಇರ್ತದಲ್ಲ, ಅದನ್ನು ಮೂನ್ ಫುಲ್ ವಿಸಿಬಲ್ ಆಗ್ತಾ ಇರ್ತದಲ್ಲ, ಅದನ್ನು ಫುಲ್ ಮೂನ್ ಡೇ ಅಂತ ಕರಿತೀವಿ. ಸೊ ನ್ಯೂ ಮೂನ್ ಡೇ ಅಂತಂದರೆ ಚಂದ್ರ ಸ್ವಲ್ಪ ಕಾಣಿಸ್ತಾ ಇರ್ತದೆ, ಬಿಕಾಸ್ ಆನ್ ದ 15th ಡೇ ಆಫ್ ದ ಮೂನ್ ಈಸ್ ನಾಟ್ ವಿಸಿಬಲ್, ಅವತ್ತು ಆ್ಯಕ್ಚುಲಿ ಕಾಣೋದೇ ಇಲ್ಲ ಚಂದ್ರ. ದಿಸ್ ಈಸ್ ಡೇ ಈಸ್ ನೋನ್ ಆಸ್ ದ ನ್ಯೂ ಮೂನ್ ಡೇ. ಅವತ್ತು ನೆಕ್ಸ್ಟ್ ಡೇಯಿಂದ ಸಣ್ಣ ಚಂದ್ರ ಕಾಣಿಸ್ತದೆ, ಅದಕ್ಕೆ ಅದನ್ನು ನ್ಯೂ ಮೂನ್ ಅಂತ ಕರೀತಾರೆ, ಅದಕ್ಕೆ ನ್ಯೂ ಮೂನ್ ಡೇ ಅಂತ ಕರಿತೀವಿ ಅಷ್ಟೇ. ಅಂದರೆ ಇದು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಅಂತ. ಫುಲ್ ಮೂನ್ ಡೇ ಅಂದರೆ ಹುಣ್ಣಿಮೆ, ನ್ಯೂ ಮೂನ್ ಡೇ ಅಂದರೆ ಅಮಾವಾಸ್ಯೆ ಅಂತ ಅಷ್ಟೇ ಅರ್ಥ. ನೆಕ್ಸ್ಟು, ನೇಮ್ ದ ಕಾಂಪೊನೆಂಟ್ಸ್ ಆಫ್ ದ ಏರ್ ಅಕಾರ್ಡಿಂಗ್ ಟು ದ ಸೈಜ್. ನೋಡಿರಿ, ಏರಲ್ಲಿ ಯಾವ್ಯಾವ ಕಾಂಪೊನೆಂಟ್ಸ್ ಇದೆ, ಅದು ಸೈಜ್ ಎಷ್ಟೆಷ್ಟಿದೆ, ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಕೇಳಿದರೆ, ಹಾಗಾಗಿ ಈಗ ಕಾಂಪೊನೆಂಟ್ಸನ್ನು ನೋಡೋಣ. ಏನೇನಿದೆಯಪ್ಪ ಅಂದರೆ, ದಿ ಕಾಂಪೊನೆಂಟ್ಸ್ ಆಫ್ ಏರ್ ಆರ್, ನೋಡಿರಿ 78% ಆಫ್ ನೈಟ್ರೋಜನ್ ಇದೆ ಯಾವುದರಲ್ಲಿ, ಏರಲ್ಲಿ. ಅಬೌಟ್ 21% ಆಫ್ ಆಕ್ಸಿಜನ್ ಇದೆ. ಕಾರ್ಬನ್ ಡೈಆಕ್ಸೈಡ್ ಸ್ವಲ್ಪ ಕಡಿಮೆ ಇದೆ, ಆರ್ಗಾನ್ ಕಡಿಮೆ ಇದೆ, ಅದಕ್ಕಿಂತ ಮೀಥೇನ್ ಕಡಿಮೆ, ಓಝೋನು, ಇವೆಲ್ಲ ವಾಟರ್ ವೇಪರ್ಸ್, ಇವೆಲ್ಲ ಇದಕ್ಕಿಂತ ಕಡಿಮೆ ಸ್ಮಾಲ್ ಕ್ವಾಂಟಿಟಿನಲ್ಲಿ ಇರ್ತಕ್ಕಂಥವು. ಇದು ಕಾಂಪೊನೆಂಟ್ಸ್ ಆಫ್ ದ ಏರ್ ಅಂತ ಹೇಳ್ತೀವಿ ನಾವು. ವಾಟ್ ಈಸ್ ಆಸಿಡ್ ರೈನ್? ನೋಡಿರಿ, ಆಸಿಡ್ ರೈನ್ ಅಂತಂದರೆ ಈ ಸಲ್ಫರು ಮತ್ತು ನೈಟ್ರೋಜನ್ ಆಕ್ಸೈಡ್ಸ್ ಏನು ಮಾಡ್ತಾವಪ್ಪ ಅಂದರೆ, ಇಟ್ ಡಿಸಾಲ್ವ್ಸ್ ಇನ್ ರೈನ್ ವಾಟರ್ ಅಂಡ್ ಟು ಫಾರ್ಮ್ ದ ಆಸಿಡ್ಸ್. ರೈನ್ ವಾಟ್ರಲ್ಲಿ ಡಿಸಾಲ್ವ್ ಆಗಿಬಿಟ್ಟು ಆಸಿಡ್ಸನ್ನು ಫಾರ್ಮೇಷನ್ ಮಾಡ್ತವೆ, ಅದನ್ನೇ ಆಸಿಡ್ ರೈನ್ ಅಂತ ಕರಿತೀವಿ, ಮತ್ತೇನಿಲ್ಲ. ಇದೊಂದು ಭಾಳ ಇಂಪಾರ್ಟೆಂಟ್ ಕ್ವಶನ್ನು ಕೇಳ್ಬೋದು, ಹಾಗಾಗಿ ಇದನ್ನು ಸರಿಯಾಗಿ ಓದ್ಕೊಂಡು ಹೋಗ್ರಿ. ನೆಕ್ಸ್ಟ್ ಕ್ವಶನ್ನು, ಎಕ್ಸ್ಪ್ಲೈನ್ ದ ಅಡ್ವರ್ಸ್ ಎಫೆಕ್ಟ್ ಆಫ್ ದ ಎನ್ವಿರಾನ್ಮೆಂಟ್ ಕಾಸ್ಡ್ ಬೈ ದ ಓವರ್ ಯೂಸ್ ಆಫ್ ದ ಫಾಸಿಲ್ ಫ್ಯೂಯಲ್ಸ್. ಫಾಸಿಲ್ ಫ್ಯೂಯಲ್ಸ್ ಅಂದರೆ ಯಾವುದಪ್ಪ ಅಂದರೆ ಪೆಟ್ರೋಲು, ಡೀಸೆಲ್ಲು, LPG ಇವೆಲ್ಲ ಏನು ಯೂಸ್ ಮಾಡ್ತಾ ಇದ್ದೀವಿ ಇವೆಲ್ಲ ಫಾಸಿಲ್ ಫ್ಯೂಯಲ್ಸು. ಈ ಕೋಲು, ಕಲ್ಲಿದ್ದಲು ಇವೆಲ್ಲ ಏನು ಯೂಸ್ ಮಾಡ್ತಾಯಿದ್ದೀವಲ್ಲ ಅವು ಆ ಫಾಸಿಲ್ ಫ್ಯೂಯಲ್ಸನ್ನು ಬರ್ನ್ ಮಾಡಿದರೆ ಅದು ಎನ್ವಿರಾನ್ಮೆಂಟ್ ಮೇಲೆ ಏನು ಎಫೆಕ್ಟ್ ಆಗ್ತದೆ. ಅಡ್ವರ್ಸ್ ಎಫೆಕ್ಟ್ ಅಂದರೆ ಬ್ಯಾಡ್ ಎಫೆಕ್ಟ್. ಏನೇನಾಗ್ಬೋದು ನೋಡಿರಿ, ಅನ್ಬರ್ನ್ಡ್ ಕಾರ್ಬನ್ ಪಾರ್ಟಿಕಲ್ಸ್ ಇನ್ ದ ಏರ್ ಡೇಂಜರಸ್ ಪೊಲ್ಯೂಟೆಂಟ್ಸ್ ಕಾಸಿಂಗ್ ರೆಸ್ಪಿರೇಟರಿ ಪ್ರಾಬ್ಲಮ್ಸ್, ರೆಸ್ಪಿರೇಟರಿ ಉಸಿರಾಡೋಕ್ಕಾಗಲ್ಲ. ಇನ್ಕಂಪ್ಲೀಟ್ ಕಂಬಷನ್ ಆಫ್ ದ ಫ್ಯೂಯಲ್ ಗಿವ್ಸ್ ಪಾಯ್ಸನಸ್ ಕಾರ್ಬನ್ ಮಾನಾಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್ ಅಂತಹ ಪಾಯ್ಸನಸ್ ಗ್ಯಾಸು, ಅದನ್ನು ಉಸಿರಾಡಿದರೆ ಸತ್ತೇ ಹೋಗ್ತಾರೆ. ಇನ್ಕ್ರೀಸ್ಡ್ ಪರ್ಸೆಂಟೇಜ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ಏರ್ ಹ್ಯಾಸ್ ಬೀನ್ ಲಿಂಕ್ಡ್ ಟು ಗ್ಲೋಬಲ್ ವಾರ್ಮಿಂಗ್ ಫಾರ್ಮೇಷನ್ ಆಗ್ತಾ ಇದೆ. ಇದು ನಮಗೆ ಓವರ್ ಯೂಸ್, ಸಿಕ್ಕಾಪಟ್ಟೆ ಫಾಸಿಲ್ ಫ್ಯೂಯಲ್ಸ್ ಯೂಸ್ ಮಾಡೋದ್ರಿಂದ ಆಗ್ತಾ ಇರ್ತಕ್ಕಂಥ ಪ್ರಾಬ್ಲಮ್. ಇವೆಲ್ಲವೂ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಮ್ಮ ಎನ್ವಿರಾನ್ಮೆಂಟಲ್ಲಿ, ಡೆಲ್ಲಿನಲ್ಲಂತೂ ಇದೆಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನೆಕ್ಸ್ಟು, ವಾಟ್ ಈಸ್ ಫ್ಯೂಯಲ್? In an experiment, 4.5 kg of fuel is burned completely, produced. Calculate the calorific value of the thermal ಅಂತ ಕೊಟ್ಟಿದ್ದಾರೆ. The sources of heat energy for domestic and industrial purpose are mainly wood, charcoal, petrol, kerosene, etc. These substances are called fuels. ಇವನ್ನೇ ಫ್ಯೂಯಲ್ಸ್ ಅಂತ ಕರಿತೀವಿ. ಯಾವ ಬರ್ನ್ ಆಗ್ತಾವೋ ಆ ಬರ್ನ್ ಆಗ್ತಕ್ಕಂಥವೇನಿದೋ ಅವನ್ನ ಫ್ಯೂಯಲ್ಸ್ ಅಂತ ಕರಿತೀವಿ ನಾವು ಆ್ಯಕ್ಚುಲಿ. ನೆಕ್ಸ್ಟು, ದ ಕ್ಯಾಲೋರಿಫಿಕ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಒಂದು ಫಾರ್ಮುಲಾ ಇದೆ, ಕ್ಯಾಲೋರಿಫಿಕ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಹೀಟ್ ಎನರ್ಜಿ ಡಿವೈಡೆಡ್ ಬೈ ಫ್ಯೂಯಲ್ ಅಂತ ಫಾರ್ಮುಲಾ. ಈ ಫಾರ್ಮುಲಾ ನೆನ್ಪಿಟ್ಕೊಳ್ರಿ. ಇಲ್ಲಿ ಯಾವ ನಂಬರ್ ಕೊಟ್ಟರು ಸರಿಯಾಗಿ ಹಾಕಬೇಕು. ಅಲ್ಲಿ ಹೀಟ್ ಎನರ್ಜಿ ಎಷ್ಟು ಹೀಟ್ ಎನರ್ಜಿ ಇದೆಯೋ ಅಲ್ಲಿ ಮೇಲೆ ಹಾಕ್ರಿ. 1,80,000 ಇದೆ, ಡಿವೈಡೆಡ್ ಬೈ ಅದು ಎಷ್ಟು ವೆಯ್ಟ್ ಇದೆ ಫ್ಯೂಯಲ್ ಅಂದರೆ 4.5 kg ಇದೆ. ಸೊ ಇದನ್ನು ಬರ್ನ್ ಮಾಡಿದಾಗ ಎಷ್ಟು ಕ್ಯಾಲೋರಿಫಿಕ್ ವ್ಯಾಲ್ಯೂ ಇದೆಯಪ್ಪ ಅದರದ್ದು ಅಂತಂದರೆ 40,000 kg ಕಿಲೋ ಜೌಲ್ ಪರ್ kg ಅಂತಕ್ಕಂಥದ್ದು ಇದು ಕ್ಯಾಲೋರಿಫಿಕ್ ವ್ಯಾಲ್ಯೂ. ಇದು ಈ ಥರ ಬೇರೆ ನಂಬರ್ಸ್ ಕೊಟ್ಟರು ಸಹ ನೀವೇನು ಮಾಡಬೇಕು, ಕಂಡುಹಿಡಿಬೇಕು. ಇದನ್ನು ನಂಬರ್ಸ್ ಬೇರೆ ಆಗ್ಬೋದು, ಫಾರ್ಮುಲಾ ಏನು ಬೇರೆ ಆಗೋದಿಲ್ಲ. ಸೊ ಡಿಫೈನ್ ದ ಫಾಲೋಯಿಂಗ್. ಎಲೆಕ್ಟ್ರೋಸ್ಕೋಪು, ಡಿಫೆಕ್ಟ್ ಝೋನು, ಲೈಟ್ನಿಂಗ್ ಅರೆಸ್ಟರ್ ಅಂತ ಕೊಟ್ಟಿದ್ದಾರೆ. ನೋಡಿರಿ, ಎಲೆಕ್ಟ್ರೋಸ್ಕೋಪ್ ಅಂದರೆ ಎ ಡಿವೈಸ್ ಕ್ಯಾನ್ ಬಿ ಯೂಸ್ಡ್ ಟು ಟೆಸ್ಟ್ ವೆದರ್ ಆನ್ ಆಬ್ಜೆಕ್ಟ್ ಈಸ್ ಕ್ಯಾರಿಯಿಂಗ್ ಚಾರ್ಜ್ ಆರ್ ನಾಟ್. ಒಂದು ಆಬ್ಜೆಕ್ಟಲ್ಲಿ ಚಾರ್ಜ್ ಇದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡೋದಕ್ಕೆ ಏನು ಬಳಸ್ತೀವಲ್ಲ ಅದನ್ನೇ ಎಲೆಕ್ಟ್ರೋಸ್ಕೋಪ್ ಅಂತ ನಾವು ಕರಿತೇವೆ. ನೆಕ್ಸ್ಟು, ಡಿಫೆಕ್ಟ್ ಝೋನ್ ಅಂತಂದರೆ ಎಲ್ಲಿ ಈಗ ಲೈಟ್ನಿಂಗ್ ಬರಬೇಕಾದ್ರೆ ಎಲ್ಲಿ ಇರಬಾರ್ದು ಅಂತ ಹೇಳ್ತೀವಲ್ಲ, ದಟ್ ಈಸ್ ದ ಡಿಫೆಕ್ಟ್ ಝೋನ್.
ಸೊ ಓಪನ್ ವೆಹಿಕಲ್ಸಲ್ಲಿ ಇರೋಂಗಿಲ್ಲ, ಲೈಕ್ ಮೋಟಾರ್ ಬೈಕ್ಸು, ಟ್ರ್ಯಾಕ್ಟರ್ಸು, ಕನ್ಸ್ಟ್ರಕ್ಷನ್ ಮೆಷಿನರಿ ಇಂಥವು ಎಲ್ಲೆಲ್ಲಿ ಇರ್ತಾವ ಅಲ್ಲೆಲ್ಲೂ ಸಹ ಇರೋಂಗಿಲ್ಲ. ಓಪನ್ ಕಾರ್ಸಲ್ಲಿ ಇರೋಂಗಿಲ್ಲ, ಆರ್ ನಾಟ್ ಸೇಫ್. ಓಪನ್ ಫೀಲ್ಡ್ಸಲ್ಲಿ ಇರೋಂಗಿಲ್ಲ. ಟಾಲ್ ಟ್ರೀಸ್, ದೊಡ್ಡ ದೊಡ್ಡ ಮರಗಳಿರ್ತಾವಲ್ಲ ಅಲ್ಲಿರಂಗಿಲ್ಲ. ಶೆಲ್ಟರ್ಸ್ ಇನ್ ಪಾರ್ಕಲ್ಲಿ ಶೆಲ್ಟರ್ ಮಾಡಿರ್ತಾರೆ, ಅದು ಎಲ್ಲ ಕಬ್ಬಿಣದಿರುತ್ತೆ, ಅಲ್ಲೂ ಸಹ ಇರೋಂಗಿಲ್ಲ. ಎಲಿವೇಟೆಡ್ ಪ್ಲೇಸಸ್ ಡು ನಾಟ್ ಎಲಿವೇಟೆಡ್ ಪ್ಲೇಸಸ್, ಹೈಟ್ ಪ್ಲೇಸಸ್ಸು, ದೊಡ್ಡ ದೊಡ್ಡ ಬೆಟ್ಟ ಇದ್ರ ಹತ್ರ ಇರ್ತದೆ ಅಲ್ಲಿ ಇರಬಾರ್ದು. ಸೊ ದೀಸ್ ಆರ್ ದ ಲೈಟ್ನಿಂಗ್ ಸ್ಟ್ರೋಕ್ಸ್, ಇವು ಪ್ರೊಟೆಕ್ಟ್ ಮಾಡೋದಿಲ್ಲ. ಹಾಗಾಗಿ ಇದು ಡೇಂಜರ್ ಡಿಫೆಕ್ಟ್ ಝೋನ್ ಅಂತೇಳಿ ನಾವು ಇದನ್ನು ಕರಿತೇವೆ. ನೆಕ್ಸ್ಟ್ ಲೈಟ್ನಿಂಗ್ ಅರೆಸ್ಟರ್ ಅಂದರೆ ಏನು ಅಂದರೆ, lightning conductor is a device which is used to protect the buildings from the effect of the lightning. ಆ ಲೈಟ್ನಿಂಗ್ ಬಂದಾಗ ಬಿಲ್ಡಿಂಗ್ಸನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಒಂದು ಲೈಟ್ನಿಂಗ್ ಅರೆಸ್ಟರ್ ಅಂತೇಳಿ ಆ ಬಿಲ್ಡಿಂಗಿಂತ ದೊಡ್ಡದಾಗಿರ್ತಕ್ಕಂಥ ಒಂದು ಮೆಟಲ್ ರಾಡನ್ನು ಹಾಕಿರ್ತಾರೆ, ಅದನ್ನೇ ಲೈಟ್ನಿಂಗ್ ಅರೆಸ್ಟರ್ ಅಂತ ಕರೀತಾರೆ. ಅದು ಹೆಂಗೆ ಇದು ಮಾಡ್ತದಪ್ಪ ಅಂದರೆ, ಮೆಟಾಲಿಕ್ ರಾಡ್ ಟಾಲರ್ ದ್ಯಾನ್ ದ ಬಿಲ್ಡಿಂಗ್ ಈಸ್ ಇನ್ಸ್ಟಾಲ್ಡ್ ಇನ್ ದ ವಾಲ್ಸ್ ಆಫ್ ದ ಬಿಲ್ಡಿಂಗ್ ಡ್ಯೂರಿಂಗ್ ಕನ್ಸ್ಟ್ರಕ್ಷನ್ ಆಗಬೇಕಲ್ಲೇ ಗೋಡೆ ಒಳಗಡೆನೆ ಅದನ್ನು ಫುಲ್ ಇದನ್ನು ಅಪ್ ಟು ಟಾಪಿಂದ ಹಿಡಿದು ನೆಲದ ಒಳಗೆ ಹೋಗೋ ತನಕನೂ ಸಹ ಇದು ಮಾಡಿರ್ತಾರೆ. ಲೈಟ್ನಿಂಗ್ ಏನಾರು ಬಂತು ಅಂದರೆ ಅದ್ರ ಥ್ರೂ ಹೋಗ್ತದೆ ಹೊರತು ಬಿಲ್ಡಿಂಗಿಗೆ ಏನು ಎಫೆಕ್ಟ್ ಮಾಡಲ್ಲ. So next 28th question, draw a diagram showing the location of the endocrine glands in the human body. Identify the location of the following glands ಅಂತ ಇದೆ. ಪಿಟ್ಯುಟರಿ ಗ್ಲ್ಯಾಂಡು, ಥೈರಾಯ್ಡ್ ಗ್ಲ್ಯಾಂಡು, ಪ್ಯಾಂಕ್ರಿಯಾಸು, ಅಡ್ರಿನಲಿನ್ ಇದೆ. ಸೊ ಇವನ್ನ ನೋಡೋಣ ಈ ಡಯಾಗ್ರಾಮ್ ಯಾವುದಿದೆ ಅಂತ. ಸೊ ಈ ಡಯಾಗ್ರಾಮ್ನ ನಿಮಗೆ ಬರೆಯೋಕ್ಕೆ ಬರಬೇಕು. ಸೊ ಈ ಡಯಾಗ್ರಾಮ್ನ ನೆನ್ಪಿಟ್ಕೊಳ್ರಿ, ಬರೆದ್ಬಿಟ್ಟು ಎಲ್ಲೆಲ್ಲಿ ಯಾವ್ಯಾವ ಗ್ಲ್ಯಾಂಡ್ಸ್ ಇದೆ ಅಂತ ನೆನ್ಪಿಟ್ಕೋಬೇಕು. ನೋಡಿರಿ, ಇಲ್ಲಿ ಹೆಡ್ ಹತ್ರ ಇರ್ತಕ್ಕಂಥದ್ದು ಪಿಟ್ಯುಟರಿ ಗ್ಲ್ಯಾಂಡು. ಸೊ ಇಲ್ಲಿ ಗಂಟ್ಲ ಹತ್ರ ಇರ್ತಕ್ಕಂಥದ್ದು ಥ್ರೋಟ್ ಹತ್ರ ಥೈರಾಯ್ಡ್ ಗ್ಲ್ಯಾಂಡು. ಸೊ ಇಲ್ಲಿ ಸ್ಟೊಮಕ್ ಹತ್ರ ಇರ್ತಕ್ಕಂಥದ್ದು ಅಡ್ರಿನಲಿನ್ ಗ್ಲ್ಯಾಂಡು, ಕಿಡ್ನಿ ಮೇಲ್ಭಾಗದಲ್ಲಿ ಇರ್ತದೆ. ಅದರ ಮಧ್ಯಭಾಗದಲ್ಲಿರೋದು ಪ್ಯಾಂಕ್ರಿಯಾಸು. ಸೊ ಇಲ್ಲಿ ಓವರೀಸ್, ಇಲ್ಲಿ ಫೀಮೇಲ್ ಇದರಲ್ಲಿ ಓವರೀಸ್ ಇರ್ತದೆ, ಆ್ಯಂಡ್ ಮೇಲ್ ಇದರಲ್ಲಿ ಟೆಸ್ಟಿಸ್ ಇರ್ತದೆ. ಸೊ ದೀಸ್ ಆರ್ ದ ಗ್ಲ್ಯಾಂಡ್ಸ್. ಇವೆಲ್ಲವೂ ಸಹ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತೇಳಿ ಕರಿತೀವಿ. ಇದರಲ್ಲಿ ಯಾವುದನ್ನಾರು ಸಹ ಕೇಳ್ಬೋದು, ಇವನ್ನ ನೆನ್ಪಿಟ್ಕೊಳ್ರಿ. ಸೊ ಸ್ಟೂಡೆಂಟ್ಸ್, ಈಗ ಈ 21 28 ತನಕ ಎಲ್ಲ ಕ್ವಶನ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ಯಾವ ಥರ ಬರೀಬೇಕು ಅಂತಲೂ ಸಹ ಇಲ್ಲಿ ನಿಮಗೆ ತೋರಿಸಿದ್ದೀನಿ. ಹಾಗಾಗಿ ಆನ್ಸರ್ನ ಇದೇ ಥರ ಬೇರೆ ಕ್ವಶನ್ಸ್ ಬಂದ್ರೂ ಸಹ ನೀವು ಆನ್ಸರ್ನ ಬರೀಬೇಕು. ಎಲ್ಲ ಗೊತ್ತಿರ್ತಕ್ಕಂಥ ವಿಷಯಗಳೇ ಇರ್ತವೆ, ಆದಷ್ಟು ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಬರೀರಿ ಅಂತ ಹೇಳ್ತಾ, ಇವತ್ತು ಪರೀಕ್ಷೆ ಮುಗಿದ ನಂತರ ನಿಮಗೆ ಆ ಪರೀಕ್ಷೆಯ ಕೀ ಉತ್ತರಗಳನ್ನು ಸಹ ನಾವು ನಿಮಗೆ ಬಿಡ್ತೇವೆ. ಆ ಒಂದು ಆನ್ಸರ್ಸ್ ನಿಮಗೆ ಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ರಿ. ಮತ್ತು ನಾಳೆಯ ಸಮಾಜ ಪರೀಕ್ಷೆಯ ಒಂದು ಕೀ ಉತ್ತರಗಳಲ್ಲೂ ಸಹ ಬಿಡ್ತೇವೆ. ಹಾಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಿಮಗೆ ಎಲ್ಲ ವಿಡಿಯೋಗಳು ಸಹ ಲಭ್ಯವಾಗ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.